ರಾಜು ಅವಳನ್ನು ಬಾಗಿಲು ತನಕ ಬಿಟ್ಟು ಹುಷಾರು ಸಾರ್ ಅಂತ ಹಲ್ಗಿನ್ಸ್ತಾ ಬರೆಯದ. ಅಭಿ ಸಾರಿಕಾಳ ಕೈ ಹಿಡ್ಕೊಂಡು ಬಂದು ಸೋಫಾ ಮೇಲೆ ಕೂರಿಸ್ದ. ಟಿ ವಿಲಿ ಯಾವುದೋ ಇಂಗ್ಲೀಷ್ ಸಿನಿಮಾ ಓಡ್ತಾಯಿತ್ತು. ಅದನ್ನು ಮ್ಯೂಟ್ ಮಾಡಿ ಊಟ ಮಾಡ್ದೆ ಸಾರಿಕಾ ಅಂತ ಮೃದುವಾಗಿ ಕೇಳ್ದ. ಅಂತ ತಲೆ ಆಡಿಸಿದ್ಲು ಸಾರಿಕಾ. ಅಭಿ ಎದ್ದು ಹೋಗಿ ತಾನು ತಂದಿದ್ದ ಬಿರಿಯಾನಿ, ಎಗ್ ರೈಸ್, ಚಿಕನ್ ಲಾಲಿಪಾಪ್ ಎಲ್ಲವನ್ನು ಅವಳು ಮುಂದಿಟ್ಟ. ಅದನ್ನು ನೋಡದೆ ತಡ ಹಸುವಿನಿಂದ ಬಳಲ್ತಿದ್ದ ಸಾರಿಕಾ ಬಿರಿಯಾನಿ ಕೈಗೆತ್ಕೊಂಡು ಪೀಸ್ಗಳನ್ನೆಲ್ಲ ಸೈಡ್ಗೆ ತಳ್ಳಿ ಬರೀ ಅನ್ನ ಮಾತ್ರ ತಿನ್ನಲು ಶುರು ಮಾಡಿದ್ಲು. ಹಸಿವು ಅದು ಎಷ್ಟಿತ್ತೋ ಏನೋ ಗಬಗಬ ಅಂತ ತಿಂತಿದ್ಲು. ಖಾರ ಬೇರೆ ತಿಂದಿದ್ದು ನೆತ್ತಿಗೇರ್ತು. ಕವಕವ ಅಂತ ಕೆಮ್ಮಿದ್ಲು. ಕಣ್ಣಿಂದ ನೀರು ಧಾರಾಕಾರವಾಗಿ ಸುರಿತು. ತಕ್ಷಣ ಅಡುಮನೆಗೆ ಓಡ್ದ. ಲೋಟು ತುಂಬ ನೀರು ತಂದು ತಾನೇ ಕುಡಿಸ್ದ ಅಭಿ. ಅವಳ ನೆತ್ತಿ ಸವರಿಸ್ದ. ಮೇಲೆ ನೋಡು ಅಂತ ಹೇಳ್ದ. ಆಮೇಲೆ ಸಾವಕಾಶವಾಗಿ ತಿಂದು ಮುಗಿಸಿದ್ಲು ಸಾರಿಕಾ. ಅವಳ ಕಣ್ಣುಗಳಲ್ಲಿ ಅಭಿ ಕಡೆ ಧನ್ಯವಾದದ ಸೂಚನೆ ಕಾಣ್ತಿತ್ತು. ಅವಳ ಕೈ ಹಿಡಿದು ಮೆಲ್ಲಗೆ ಎಳಿತಾ, ಬಾ ಈಗ ಆರಾಮಾಗಿ ಮಲಗು, ನಾಳೆ ಮಾತಾಡೋಣ, ಇದೇಳು ಅಂತ ಹೇಳ್ತಾ ತನ್ನ ರೂಮಿಗೆ ಕರ್ಕೊಂಡು ಹೋದ. ಮಂಚದ ಮೇಲೆ ಮಲಗಿಸಿ AC ಹಾಕ್ದ. ಓದಿಸ್ದ. ಅಭಿ ನಾನು ಪಕ್ಕದ ರೂಮ್ನಲ್ಲಿ ಇರ್ತೀನಿ, ಏನಾದರೂ ಬೇಕಾದರೆ ಕೂಗು, ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ. ಅಷ್ಟರಲ್ಲಿ ಸಾರಿಕಾ, ಬೇಡ ಹೋಗಬೇಡ, ಇಲ್ಲೇ ಬಾ, ನನ್ನ ಪಕ್ಕದ ಇಲ್ಲೇ ಮಲ್ಕೋ, ನನಗೆ ಭಯ ಆಗುತ್ತೆ, ಒಬ್ಬಳೇ ಇರಲ್ಲ ನಾನು ಅಂತ ಪುಟ್ಟ ಮಗುವಿನ ಹಾಗೆ ಹೇಳಿದ್ಲು. ಅಭಿಗೆ ಆಶ್ಚರ್ಯ ಆಯಿತು. ಇವಳು ಯಾಕೆ ಹೀಗೆ ಮಾತಾಡ್ತಾ ಇದ್ದಾಳೆ ಅನ್ನಿಸ್ತು. ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ಅವಳ ಪಕ್ಕದಲ್ಲೇ ಮಲಗಿದ್ದ. ಸಾರಿಕಾ ತಾನಾಗಿ ಅಭಿ ಕೈ ಎಳ್ಕೊಂಡು ತನ್ನ ಸೊಂಟು ಸುತ್ತ ಹಾಗೆ ಮಲಗಿಸ್ಕೊಂಡು ಅಭಿ ಅವಳ ಬೆವರಿನ ಪರಿಮಳ ಹೀರ್ತಾ ಗಟ್ಟಿಯಾಗಿ ತಬ್ಬಿ ಮಲಗಿದ್ದ. ಆದರೆ ಅವನಿಗೆ ಯಾವುದು ಹೆಂಗಸನ್ನು ತಬ್ಬಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ತನ್ನ ತಂಗಿ ಮಗ ಅಕ್ಷಯನನ್ನೇ ತಬ್ಬಿದ ಹಾಗಿತ್ತು. ಈ ವಾರ ಕಾಮದಾಟಕ್ಕೆ ರಜಾ ಅಂತ ಮನಸ್ಸಲ್ಲೇ ಘೋಷಿಸ್ಕೊಂಡು ಸಾರಿಕಾ ಪಕ್ಕ ಮಲಗಿದ್ದ. ರಾಜು, ಅಕ್ಕ ನೋಡ್ತಾ ಇರೋ, ಇವಳೇ ನಮಗೆ ದೊಡ್ಡ ಪ್ರಾಫಿಟ್ಟು, ಅವಳು ಬಂದಾಗಲೇ ಹೇಳಿರಲಿಲ್ವಾ ಐಟಮ್ ಇದು ಡಿಮ್ಯಾಂಡ್ ಜಾಸ್ತಿ ಇರ್ತದೆ ಅಂತ ಘನ ಸಾಧನೆ ಮಾಡಿದವನ ಹಾಗೆ ಕೊಚ್ಕೊಳ್ತಾ ಇದ್ದ ರಾಜು. ಜಯಂತಿ ಬಂಗಲೆ ಪ್ರತಿಷ್ಠಿತ ಪರ್ಮನೆಂಟ್ ಅಂದ. ಮೊದಲೆಲ್ಲ ಮಂತ್ರಿ ಮಹೋದಯರು, ಕೋಟ್ಯಾಧಿಪತಿಗಳು ಅವಳ ಮನೆ ರೂಮ್ಗಳಲ್ಲಿ ಕಾಯಮಾಗಿ ವಾಸ ಮಾಡ್ತಾಯಿದ್ರು. ಈಗೀಗ ಅಂದರೆ ಸೋಷಿಯಲ್ ಮೀಡಿಯಾ ಬಂದಾಗಿನಿಂದ ಕತೆ ಬದಲಾಗಿದೆ. ತಿಂಗಳಿಗೆ 10-12 ಹೊಸ ಮಾಲ್ಗಳು ಬರ್ತವೆ. ಅವನ ವಾರಗಟ್ಟಲೆ ಪಳಗಿಸಿ VVICR ಅಂಥವ್ರ ಲಿಸ್ಟ್ ಪ್ರಕಾರ ಅವ್ರು ಹೇಳಿದ ಕಡೆ ಕಳಿಸ್ತಾರೆ. ಅಂದ ಹಾಗೆ ಈ ಪಳಗಿಸೋದು ಅಂದರೆ ಏನು ಗೊತ್ತಾ? ಮೊದಲಿಗೆ ಆ ಹುಡುಗಿರನ್ನು ದಿನಗಟ್ಟಲೆ ಉಪವಾಸ ಇರಿಸೋದು, ಆಮೇಲೆ ಒಂದಿಷ್ಟು ದಿನ ಒಂದು ಹೊತ್ತು ಮಾತ್ರ ಊಟ ಕೊಟ್ಟು ಕತ್ಲೆ ಕೋಣೆಯಲ್ಲಿ ಒಬ್ಬೊಬ್ಬರನ್ನೇ ಬಿಡೋದು. ಕೆಲವು ಸಲ ಬಗ್ಗಲ್ಲ ಜಗ್ಗಲ್ಲ ಅನಿಸಿದ್ರೆ ಅವರ ಬೆತ್ತಲ ವಿಡಿಯೋ ಮಾಡಿಕೊಂಡು ಹೇಳಿದ ಕೆಲಸ ಮಾಡ್ತಾ ಇದ್ರೆ ಇಂಟರ್ನೆಟ್ಟಲ್ಲೂ ಇಲ್ಲೆಲ್ಲೋ ಹಾಕ್ತೀವಿ ಅಂತ ಹೆದರಿಸೋದು ಮಾಡ್ತಿದ್ರು. ಕೆಲವು ಸಲ ಇವ್ರ ಕಾವಲಿಗೆ ಇದ್ದವರೇ ಹುಲಿಗಳ ಹಾಗೆ ಎಗರಿ ಸರ್ವನಾಶ ಮಾಡ್ತಾಯಿದ್ರು. ಜಯಂತಿ ಮನೆಯಲ್ಲಿದ್ದ ಹುಡುಗಿರ ಬದುಕು ಅಕ್ಷರ ಸಹ ನರಕ. ಆ ನರಕಕ್ಕೆ ಬಂದು ಬಿದ್ದಿದ್ದ ಪಾಪದ ಹುಡುಗಿರ ಪೈಕಿ ಸಾರಿಕಾ ಕೂಡ ಒಬ್ಬಳು. ಅವಳನ್ನು ಕರ್ಕೊಂಡ್ಬಂದಿದ್ದೆ ಈ ರಾಜು. ಹಾಗಾಗಿನೇ ಅವಳ ಬಗ್ಗೆ ಹೇಳ್ತಾ ತನಗೆ ತಾನೇ ಡಿಮ್ಯಾಂಡ್ ಹೆಚ್ಚಿಸ್ಕೊಳ್ತಿದ್ದಾನೆ. ಈ ಕಡೆ ಜಯಂತಿ ಮತ್ತು ರಾಜು ಸಾರಿಕಾ ಬಂಗಾರದ ಮೊಟ್ಟೆ ಇಡೋ ಕೋಳಿ ಅಂತ ಮಾತಾಡ್ಕೊಳ್ತಾ ಇದ್ರೆ, ಆ ಕಡೆ ಸಾರಿಕಾಳನ್ನು ಅಪ್ಪಿ ಮಲಗಿದ್ದ ಅಭಿ ಈ ಹುಡುಗಿ ಹೇಗೆ ಪಾಪಕೂಪಕ್ಕೆ ಬಿದ್ಲು, ಇವಳನ್ನು ಕಾಪಾಡೋದು ಹೇಗೆ, ಕಾಲ್ಗಳೊಬ್ಳನ್ನ ಕಾಪಾಡೋದು ಅಂದರೆ ಅದರ ಅರ್ಥ ಏನು ಅಂತ ಯೋಚಿಸ್ತಿದ್ದ. ತನಗೋಸ್ಕರ ಎಷ್ಟೆಲ್ಲ ಯೋಚನೆಗಳು ನಡೀತಿವೆ ಅನ್ನೋ ಸಣ್ಣ ಸುಳಿವು ಇದ್ದವಳ ಹಾಗೆ ಮಗುವಿನ ಹಾಗೆ ಮಲಗಿಬಿಟ್ಟಿದ್ಲು ಸಾರಿಕಾ. ಮಾರನೇ ದಿನ ಬೆಳಗಾಗಿತ್ತು. ಮಾಮೂಲಿಯಾಗಿದ್ದಿದ್ರೆ ಅಭಿ ಮಧ್ಯಾಹ್ನ 12ಕ್ಕೋ 1ಕ್ಕೋ ಎದ್ದೇಳ್ತಿದ್ದ. ಆದರೆ ಅವನು ರಾತ್ರಿ ಇಡೀ ಸರಿಯಾಗಿ ನಿದ್ದೆನೇ ಮಾಡಿರಲಿಲ್ಲ. ಆದರೂ ಬೆಳಿಗ್ಗೆ ಬೇಗ ಎಚ್ಚರಾಯಿತು. ತನ್ನದೇ ಫಾರ್ಮ್ ಹೌಸಲ್ಲಿ 5 ವರ್ಷಗಳಿಂದ ಬಂದು ಹೋಗ್ತಾ ಮಾಡ್ತಾಯಿದ್ರು. ಅವನು ಈ ಮನೆಯಲ್ಲಿ ಪಕ್ಷಿಗಳ ಚಿಲಿಪಿಲಿ ಸದ್ದು ಕೇಳಿಸಿತ್ತೆ ಅಂತ ಇದೇ ಮೊದಲು ಸಲ ತಿಳ್ಕೊಂಡ. ಅಭಿ ಕಣ್ಬಿಟ್ಟಾಗ ಮೊದಲು ಕಣ್ಣಿಗೆ ಬಿದ್ದಿದ್ದೆ ಗುಬ್ಬಚ್ಚಿ ಹಾಗೆ ಮುದುಡಿ ಮಲಗಿದ್ದ ಸಾರಿಕಾ. ಅವಳ ಕಣ್ಗಳೊಮ್ಮೆ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ನಿಧಾನವಾಗಿ ತೋರು ಬೇಳಿಂದ ಅವಳ ಕೂದಲು ಸರಿಸೋಕೆ ಹಣೆ ಮುಟ್ಟ. ಬಿಸಿ ಅನುಭವ ಆಯಿತು. ನೆತ್ತಿ ಮೇಲೆ ಕೈ ಇಟ್ಟು ನೋಡ್ದ. ಮೈ ಸುಡ್ತಾ ಇತ್ತು. ಸಾರಿಕಾಗೆ ಜ್ವರ ಬಂದಿತ್ತು. ನಡುಕ್ತಾ ಇದ್ಲು. ಅಭಿಗೆ ತಕ್ಷಣ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ.
ಕೂಡಲೇ ಡಾಕ್ಟರ್ಗೆ ಫೋನ್ ಮಾಡೋಣ ಅಂದ್ಕೊಂಡು ಫೋನ್ ನೋಡ್ದ. ಇನ್ನು ಸಮಯ 6 ಗಂಟೆ ಕೂಡ ಆಗಿರಲಿಲ್ಲ. ಆಗಿದ್ದಾಗಲಿ ಅಂತ ನಿರ್ಧರಿಸಿ ತನ್ನ ಫ್ಯಾಮಿಲಿ ಡಾಕ್ಟರ್ ವಾಸುದೇವ್ಗೆ ಫೋನ್ ಮಾಡಿ, ಅಭಿ ಡಾಕ್ಟರ್ ಗುಡ್ ಮಾರ್ನಿಂಗ್, ನನ್ನ ಫ್ರೆಂಡ್ಗೆ ತುಂಬ ಜ್ವರ ಬಂದಿದೆ, ನೀವು ಒಂದ್ಸಲ ಬಂದು ನೋಡ್ತೀರಾ ಪ್ಲೀಸ್, ಈಗಲೇ ಆಗುತ್ತಾ ಅಂತ ಒಂದೇ ಉಸಿರಲ್ಲಿ ಮಾತಾಡ್ದ. ಅದನ್ನೆಲ್ಲ ಆಲಿಸ್ತಾ ವಾಸುದೇವ್, ಡೋಂಟ್ ವೆರಿ ಅಭಿ, ಕಾಮ್ ಡೌನ್, ಯಾವಾಗಿನಿಂದ ಜ್ವರ, ಏನಾಯಿತು ಅಂತ ಕೂಲಾಗಿ ಕೇಳಿದ್ರು. ಅವ್ರ ಧ್ವನಿ ಕೇಳಿದ್ಮೇಲೆ ಅಭಿ ಮನಸ್ಸು ತಿಳಿ ಆಯಿತು. ಜ್ವರ ರಾತ್ರಿಯಿಂದ ಅವರು ಏನೂ ತಿಂದಿರಲಿಲ್ಲ. ರಾತ್ರಿ ಲೇಟಾಗಿ ಬಿರಿಯಾನಿ ರೈಸ್ ತಿಂದು ಮಲಗಿದ್ರು. ಆಗ ಚೆನ್ನಾಗೇ ಇದ್ದರು, ಈಗ ಜ್ವರ ಬಂದಿದೆ ಅಂತ ವರದಿ ಒಪ್ಪಿಸಿದ. ವಾಸುದೇವ್, ಹೌದಾ, ಅವರು ವಯಸ್ಸೆಷ್ಟು, ಹೆಸರೇನು ಅಂತ ಕೇಳಿದ್ರು. ಆಗ ಅಭಿ, ವಯಸ್ಸು ಗೊತ್ತಿಲ್ಲ ಸರ್, ಹೆಸರು ಸಾರಿಕಾ. ವಾಸುದೇವ್ ಅವರು, ಸರಿ ನೋಡಪ್ಪ ಅಭಿನಂದನ್, ನಾನು ಊರಲ್ಲಿಲ್ಲ, ನಿಮಗೆ ಟ್ಯಾಬ್ಲೆಟ್ ಮೆಸೇಜ್ ಮಾಡ್ತೀನಿ, ಅದನ್ನು ತಂದುಕೊಡಿ. ಟೈಮಿಂಗ್ಸ್ ಮೆನ್ಷನ್ ಮಾಡ್ತೀನಿ, ಹಣೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ, ಟೆಂಪ್ರೇಚರ್ ಆಗಾಗ ಚೆಕ್ ಮಾಡಿ ನನಗೆ ಹೇಳ್ತಾರಿ, ಗಾಬರಿ ಆಗಬೇಡಿ ಅಂತ ಅಷ್ಟೇ ಮೆತ್ತಗೆ ಹೇಳಿ ಅಭಿಗೆ ಧೈರ್ಯ ತುಂಬಿದ್ರು ಡಾಕ್ಟರ್. ಎಚ್ಚರವಿಲ್ಲದ ಹಾಗೆ ಮಲಗಿದ್ದ ಸಾರಿಕಾ ಮುಖದ ಹತ್ರ ಇಂಗ್ಳಕ್ಕೆ ನೋಡಿದ ಅಭಿ ಮನಸ್ಸಲ್ಲೇ ಗೆಟ್ ವೆಲ್ ಸೂನ್ ಅಂತ ಅಂದ್ಕೊಂಡ. ಅಷ್ಟರಲ್ಲಿ ಡಾಕ್ಟರ್ ಡಿಸ್ಕ್ರಿಪ್ಷನ್ ಕಳಿಸಿದ್ರು. ಮಾತ್ರೆ ತರೋಕ್ಕೆ ಅಂತ ಅಭಿ ಹೊರಟ. ಸಾರಿಕಾ ತಾಯಿ ಸರಿತಾ, ನನಗೆ ಊಟನೂ ಬೇಡ ಏನು ಬೇಡ ಅಂತ ಕಿರುಚ್ತಾ ಅನ್ನ ಸಾರು ತುಂಬಿ ತಟ್ಟೆನ ನೂಕಿದ್ರು. ತಟ್ಟೆ ಚೆಲ್ಲಿ ಕೆಳಗೆ ಬಿತ್ತು. ಅದನ್ನು ನೋಡಿದ ಗಿರಿಧರ್ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತಲ್ಲೇ ಕಲ್ಲಂತೆ ನಿಂತರು. ಅಷ್ಟೊತ್ತಿಗೆ ಸರಿಯಾಗಿ ಗಿರಿಧರ್ ಮನೆ ಮುಂದೆ ಸ್ಕೂಟಿ ಬಂದು ನಿಂತಿತ್ತು. ಅದರಿಂದ ಇಳಿದು ಬಂದವಳು ಹಾರಿಕಾ. ಮನೆಯೊಳಗೆ ಕಾಲು ಹಿಡ್ತಿದ್ದ ಹಾಗೆ ಆಕೆಗೆ ಮನೆಯೊಳಗೆ ಏನಾಗ್ತಿದೆ ಅನ್ನೋದು ಅರ್ಥ ಆಯಿತು. ಕಣ್ಣಲ್ಲಿ ನೀರು ತುಂಬಿಕೊಂಡು ಅಸಹಾಯಕರಾಗಿ ನಿಂತಿದ್ದ ಗಿರಿಧರ್ ಹತ್ರ ಹೋಗಿ ಹೆಗ್ಲು ಮೇಲೆ ಕೈ ಇಟ್ಟು, ಅಪ್ಪ ನೀವು ಹೋಗಿ ಕೂತ್ಕೊಳ್ಳಿ, ನಾನು ನೋಡ್ಕೊತೀನಿ ಅಂತ ಸಮಾಧಾನ ಹೇಳಿದ್ಲು ಹಾರಿಕಾ. ಕೀಲಿ ಕೊಟ್ಟಿದ್ದ ಗೊಂಬೆ ಹಾಗೆ ಗಿರಿಧರ್ ಮನೆ ಹಾಲ್ನಲ್ಲಿದ್ದ ಸೋಫಾ ಮೇಲೆ ಕೂತ. ಆಗ ಹಾರಿಕಾ ರೂಮ್ನಲ್ಲಿದ್ದ ಆ ಹೆಂಗಸಿನ ಹತ್ರ ಬಂದು ಪಕ್ಕದಲ್ಲೇ ಕೂತು ಕೈ ಹಿಡ್ಕೊಂಡು, ಅಮ್ಮ ಇನ್ನು ಎಷ್ಟು ದಿನ ಅಂತ ಉಪವಾಸ ಮಾಡ್ತೀಯಾ? ಉಪವಾಸ ಮಾಡಿದ್ರೆ ಅಕ್ಕ ಸಿಗ್ತಾಳ ಹೇಳು? ನಾನು ಅಪ್ಪ ಎಲ್ಲರೂ ಊಟ ಬಿಟ್ಟು ಕೂರ್ತೀವಿ. ಅವಳು ನಗ್ನಗ್ತಾ ಮನೆಗೆ ವಾಪಸ್ ಬರೋದನ್ನು ನೋಡೋಕ್ಕಾದ್ರೂ ನಾವು ಬದುಕಿರ್ಬೇಕಲ್ವ ಅಮ್ಮ? ಅಕ್ಕ ಬರ್ತಾಳೆ, ನೀವು ಊಟ ಮಾಡು ಬಾ ಅಂತ ಗೋಗರ್ತಾ ಕರೆದ್ಲು. ಇದು ಚಿತ್ರದುರ್ಗದಲ್ಲಿರೋ ಸಾರಿಕಾ ಮನೆ. ತಿಂಗಳ ಹಿಂದೆ ಪರಿಸ್ಥಿತಿ ಹೀಗಿರಲಿಲ್ಲ. ಗಿರಿಧರ್ ಮಡದಿ ಸರಿತಾ, ಅವರಿಬ್ಬರ ಮುದ್ದಿನ ಮಕ್ಕಳು ಸಾರಿಕಾ, ಹಾರಿಕಾ. ಆ ಒಟ್ಟು ಮನೆ ನಂದಾವನದ ಆಗಿತ್ತು. ಯಾವಾಗಲೂ ನಗ್ನಗ್ತಾನೆ ಇದ್ದರು. ತುಂಟಾಟ ಚೆಲ್ಲಾಟ ಆ ಮನೆಯ ವಿಳಾಸವಾಗಿತ್ತು. ಆದರೆ ಈಗ ಆ ಮನೆಯಲ್ಲಿ ಸೂತಕದ ಛಾಯೆ. ಮುಂದೆ ಏನಾಯಿತು, ಕಥೆಯಲ್ಲಿ ನೆಕ್ಸ್ಟ್ ಟ್ವಿಸ್ಟ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಕೇಳ್ತಾರೆ ನಿಮ್ಮ ಲಕ್ಷ್ಮೀ.